ಸರಿ, ಇದು ಬಾಳೆಹಣ್ಣು ಮಂಡಿನ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಸ್ನೇಹಿತರೆ, ಈ ಒಂದು ದೇವರಾಜ ಮಾರ್ಕೆಟ್ ಬಗ್ಗೆ ಯಾರಿಗೆ ಹೆಚ್ಚಿನ ಆ, ಇತಿಹಾಸ ಗೊತ್ತಿರುತ್ತೆ ಅವ್ರನ್ನ ಒಂದ್ಸರಿ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಕೆಲವರು 40 ವರ್ಷದಿಂದ ಮಾಡ್ಕೊಂಡಿದ್ದೀವಿ ಅಂತಾರೆ. ಇದು 40 ವರ್ಷದಿಂದ 50 ವರ್ಷದಿಂದ ಮಾಡ್ತಾ ಇದೀವಿ ಅಂತಾರೆ. ಅವ್ರಿಗೂ ಹಿಂದಿನ ಇತಿಹಾಸ ಕೆಲವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ಅವ್ರನ್ನ ನೋಡ್ತಾ ಇದ್ದೆ ಯಾರು ಹೇಳ್ಬೋದು ಅಂತ ಅಂದ್ಬಿಟ್ಟು. ಯಾಕೆಂದರೆ ಇಲ್ಲಿ ಎಲ್ಲರೂ ಒಂದು ದೇವರಾಜ ಮಾರ್ಕೆಟಲ್ಲಿ ರಾಜರು ಮಾಡಿರೋಂಥ ಒಂದು ಮಾರ್ಕೆಟಲ್ಲಿ ಎಲ್ಲರೂ ಜೀವನನ ಕಟ್ಕೊಂಡಿದ್ದಾರೆ, ಬದುಕ್ತಾ ಇದ್ದಾರೆ. ಒಂದು ವ್ಯಾಪಾರ ವಹಿವಾಟುಗಳನ್ನ ಮಾಡ್ಕೊಂಡು ಒಂದು 10,000 ಜನನು ತಮ್ಮ ಬದುಕನ್ನು ಕಟ್ಕೊಂಡಿರೋಂಥ ಇದೊಂದು ಮಾರ್ಕೆಟ್ ಇದು ದೇವರಾಜ ಮಾರ್ಕೆಟು. ಇಲ್ಲಿ ದೇವರಾಜಣ್ಣ ಅಂತ ಇದ್ದಾರೆ, ಅವರು ಬಾಳೆಹಣ್ಣನ್ನು ಇಟ್ಕೊಂಡು ಮಾರ್ತಾ ಇದ್ದಾರೆ. ಅವ್ರೊಂದು ಮಂಡಿಗೆ ಬಂದು ವಿಸಿಟ್ ಮಾಡಿದ್ದೀವಿ. ಬನ್ನಿ ಸ್ನೇಹಿತರೆ, ಅವ್ರನ್ನ ಮಾತಾಡ್ಸೋಣ. ನನ್ನ ಹೆಸರು ನಟರಾಜ್. ಸುಮಾರು 45 ವರ್ಷ ಹಿಂಗೆ ಇತ್ತು. ಇದು ಹೆಂಗಿದೆ ಹಂಗೆ ಇದೆ. 100 ವರ್ಷದಿಂದ ಹೆಂಗಿದೆ ಹಂಗೆ ಇದೆ ಈ ಜಾಗ ಮಾತ್ರ. ಆಗ ಮೊದಲು ಹಂಚಿತ್ತು ಮೇಲ್ಗಡೆ, ಈಗ ಶೀಟ್ ಹಾಕಿದ್ದಾರೆ. ಅದು 1980ನೇ ಇಸ್ವಿ 81ರಲ್ಲಿ ಫೈರ್ ಆಕ್ಸಿಡೆಂಟಲ್ಲಿ ಸುಟ್ಟೋಗ್ಬಿಡ್ತು. ಹಂಚು ಕೆಳಗಡೆ ಪಟ್ಟಿ ಹಾಕಿರ್ತಾರಲ್ಲ, ಮರದು ಜಂತಿ ಪಟ್ಟಿ ಎಲ್ಲ ಸುಟ್ಟೋಗ್ಬಿಟ್ಮೇಲೆ ಇದನ್ನ ಇವರು ಬಂದಿದ್ದಾನೆ ಈಗ ಅರವಿಂದ ಪರಿಮಳ ಅವರು ಅವರು ಸಹಾಯ ಮಾಡಿದ್ದಾನೆ. ಒಂದು ಬ್ಲಾಕ್ ಕಟ್ಟಿಸಿದ್ರು ಇದನ್ನ, ಈ ಲೈನು. ಇನ್ನೊಂದು ಇದು ಮೋಟರ್ ಸೈಕಲ್ ಕಂಪ್ನಿ ಇತ್ತಲ್ಲಪ್ಪ, ಜಾವಾ ಕಂಪ್ನಿ ಇದ್ರಲ್ಲ, ಇರಾನಿಯವ್ರು ಇದ್ರು ಆಗ. ಅವ್ರು ಬಂದು ನಿಂತ್ಕೊಂಡು ಎದುರುಗಡೆ ಇನ್ನೊಂದು ಬ್ಲಾಕ್ ಕಟ್ಟಿಸ್ಕೊಟ್ರು. ಅವ್ರು ಕಟ್ಟಿಸ್ಕೊಟ್ಟದ್ದು ಬಂದಿದ್ದೀನಿ. ಕಾರ್ ಪ್ರೈಸ್ ಏನು ಕಟ್ಕೊಂಡು ಅವರೆಲ್ಲ ಹಾಕಿ ಶೀಟ್ ಹಾಕ್ಕೊಟ್ರು. ಮಹಾರಾಜರು, ಈಗಿರೋ ಮಹಾರಾಜರು ತುಂಬ ಒಳ್ಳೆಯವರು. ಅವರು ಎಂ ಪಿ ಹಿಂದೆ ಮಹಾರಾಜರು ಕಟ್ಟಿಸಿರೋ ಮಾರ್ಕೆಟ್ ಇದು. 135 ವರ್ಷ ಆಗಿದೆ ಮಾರ್ಕೆಟ್ ಕಟ್ಟಿ. ಆಗಿದ್ದ ರಾಜ ಮಹಾರಾಜರುಗಳು ರಾಜ್ಯಭಾರ ಮಾಡ್ತಾ ಇದ್ರಲ್ಲ, ಆಗ ಕಟ್ಟಿದ್ದು ಮಾರ್ಕೆಟ್ ಇದು. ಕಟ್ಟಿದರೆ ಮಾರ್ಕೆಟು ಸುಮಾರು ಒಂದು 170-80 ವರ್ಷದಿಂದ ಇದು ಕಾರ್ಪೊರೇಷನ್ಗೆ ಬಿಟ್ಕೊಟ್ರು. ಅವರೇ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ದೇನೆ. ನೀವು ಇದನ್ನು ನಡೆಸ್ಕೊಂಡು ಹೋಗಿದ್ದೇನೆ. ಇಲ್ಲಿ ಎಲ್ಲ ಅಲ್ಪಸಂಖ್ಯಾತರು, ಹಿಂದುಳಿದವರು, ಇಂಥವರೇ ವ್ಯಾಪಾರ ಮಾಡೋದು. ಬಡವರು ಸೊಪ್ಪು, ಹಣ್ಣು, ಹಂಪಲು, ತರಕಾರಿ ಮಾರೋರು ಯಾರು? ಎಲ್ಲ ಬಡವರು ತಾನೆ. ಸ್ವಲ್ಪ ಬಾಡಿಗೆ ತೊಗೊಂಡಿದ್ದೇನೆ. ಮಾರ್ಕೆಟ್ನ ಉಳಿಸ್ಕೊಂಡಿದ್ದೇನೆ, ಸ್ವಚ್ಛ ಮಾಡ್ಕೊಂಡು ನಡೆಸ್ಕೊಂಡು ಹೋಗಿ ಮಾರ್ಕೆಟ್ನ ಅಂತ ಕಾರ್ಪೊರೇಷನ್ಗೆ. ಆವಾಗ ಮುನ್ಸಿಪಾಲ್ಟಿ ಅಂತ ಇತ್ತು, ಆವಾಗ ಬಿಟ್ಕೊಟ್ರು. ಇವರು ಬಿಟ್ಕೊಟ್ಟು ತೊಗೊಂಡಂತ ಏನು ಮಾಡಿದ್ರು, ಬಾಡಿಗೆ ವಸೂಲು ಮಾಡ್ತಾವ್ರೆ. ಆದರೆ ಇದನ್ನು ಅವಾಗವಾಗ ದುರಸ್ತಿ ಕೆಲಸ ಒಂದು ಮಾಡ್ತಾ ಇಲ್ಲ. ಯಾಕಂದರೆ ಇದು ಬಿಲ್ಡಿ ಅಂತ ಅವರು ಮಾರ್ಕೆಟು ಬಿದ್ದೋಗ್ಬಿಟ್ರೆ ನಾವು ಒಡೆದು ಕಟ್ಟಿಸ್ಕೊಂಡಿದ್ರೆ ಸಂಪಾದನೆ ಮಾಡ್ಬೋದು ದುಡ್ಡು ಅಂತ. ಇದನ್ನು ಪಾರಂಪರಿಕ ಕಟ್ಟಡ ಇದು. ಈ ಪಾರಂಪರಿಕನ ಅಳಿಸೋದಕ್ಕೆ ಕೂತವ್ರಿ ಕಾರ್ಪೊರೇಷನ್ ಅವರು. ಅದಾಗ ಬಿದ್ದೋಗ್ಬಿಟ್ರೆ ಇದನ್ನು ಒಡೆಸಿ ಕಟ್ಟಿದ್ರೆ ಮಾರ್ಕೆಟ್ ಕಟ್ಟಿದ್ದೇನೆ, ಸಂಪಾದನೆ ಮಾಡ್ಬೋದು ಅಂದ್ಕೊಂಡಿದ್ದೇನೆ. ಅದನ್ನು ಹಿಂದೆ ಇರೋದನ್ನ ಪಾರಂಪರಿಕ ಕಟ್ಟಡ ಉಳಿಸೋದಕ್ಕೆ ಒಂದು ಸ್ವಲ್ಪ ಇಚ್ಛಾಶಕ್ತಿ ಒಬ್ಬರಿಗೂ ಇಲ್ಲ. ಇಂಥ ಜನಗಳು ಬಂದಿದ್ದಾರೆ, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು, ಈ ಬ್ಯೂರೋಕ್ರಾಟ್ಸ್ ಇದ್ರಲ್ಲ, ಎಲ್ಲರೂ ಒಂದೇ ಬುದ್ಧಿನೇ. ಇದು ನನಗೇನು ಸಿಗುತ್ತೆ ಹೊಸ್ದಾಗಿ ಕಟ್ಟಿದ್ರೆ, ಇದನ್ನು ದುರಸ್ತಿ ಮಾಡಿದ್ರೆ ಏನು ಸಿಗಲ್ವಲ್ಲ. ರಿಪೇರಿ ಮಾಡಿಸ್ರೆ ಕಮ್ಮಿ ದುಡ್ಡು, ಅದೇ ಒಡೆದು ಕಟ್ಟಿದ್ರೆ 200-300 ಕೋಟಿ. ಕಮಿಷನ್ ಬೇಸಿಸ್ ನೋಡಿದ್ರೆ 40%, 60% ಅಂತ. ಆ ಥರ ಕಮಿಷನ್ ಯಾವನೋ ಬರ್ತಾನೆ ಬಿಲ್ಡರು, ಅವನು ಬೂಟ್ ಸಿಸ್ಟಮ್ ಅಂದರೆ ಬಿಲ್ಟ್ ಟು ಓನ್ ಆಪರೇಟರ್ ಟ್ರಾನ್ಸ್ಫರ್ ಅಂತ ಸಿಸ್ಟಮ್ ಇದೆ. ಅದನ್ನು ನಾವು ಕಟ್ಕೋತೀವಿ ಅಂತ ಒಂದು 40 ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ, ಕಟ್ಕೋತಾನೆ. ಅವ್ನು ಬಿಡೋದು. ಆಮೇಲೆ ಅವ್ರಿಗೆ ಕಮಿಷನ್ ಬಂದರೆ ಅವನು ಕೊಡ್ತಾರೆ. ಆ ಥರ ದುರುದ್ದೇಶದಿಂದ ಇದು ಮಾರ್ಕೆಟ್ನ ದುರಸ್ತಿ ಮಾಡಿಸಿ ಬೀಳೋ ಪರಿಸ್ಥಿತಿ ತಂದಿಟ್ಟಿರುವುದಿಲ್ಲ. ಇದು 2016ನೇ ಇಸ್ವಿನಲ್ಲಿ 2016ನೇ ಇಸ್ವಿನಲ್ಲಿ ರಾಯ್ಕರ್ ಅಂತ ಕಮಿಷನರ್ ಆಗಿದ್ದರು. ಅವರೇನು ಮಾಡಿದ್ರು, ಇದನ್ನು ನೋಡಿದ್ಬಿಡ್ತಾನೆ, ಇದನ್ನು ಉಳಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ ರಿನೋವೇಷನ್ಗೆ ಅಂತ 10 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ಅನುದಾನದಿಂದ ಸ್ಯಾಂಕ್ಷನ್ ಮಾಡಿದ್ದಾನೆ. ಇದನ್ನು ಉಳಿಸಿದ್ರು. ದುರಸ್ತಿ ಕಾರ್ಯ ಏನು ಹೇಳ್ತಾರೆ. ಹಾಗೆಯೇ ನ್ಯಾಷನಲ್ ಬಿಲ್ಡಿಂಗ್ ಇದೆಯಲ್ಲ, ಅದನ್ನು 6 ಕೋಟಿ ರೂಪಾಯಿನಲ್ಲಿ ಅದನ್ನು ದುರಸ್ತಿ ಮಾಡಿ ಅಂತ ರಾಯ್ಕರ್ ಇದ್ದ ಕಮಿಷನರು ಅವ್ರು ಮಾಡಿದ್ರು. ಈ ದುರಸ್ತಿ ಕಾರ್ಯ ಮಾಡ್ತಾ ಇದ್ದಾಗ ಇವರು ಆಗದೆ ಇದ್ದಾರಲ್ಲ, ಎಲೆಕ್ಟೆಡ್ ಬಾಡೀಸ್ 65 ಜನ ಕಾರ್ಪೊರೇಟರ್ಗಳು ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ದುರಸ್ತಿ ಮಾಡಿಬಿಡ್ತಾರೆ, ನಮಗೇನು ಸಿಗಲ್ಲ, ಈಗ ಏನಾದ್ರು ಮಾಡಿ ಅದನ್ನು ನಿಲ್ಲಿಸ್ಬೇಕಲ್ಲ ಅಂದ್ಬಿಟ್ಟು ಏನು ಮಾಡಿದ್ರು, ಬೇಕು ಅಂತ ಆ ಕೈ ಕೆಲಸ ಮಾಡ್ತಾನಲ್ಲ, ಯಾವುದೋ ಕಂಪ್ನಿ ವಹಿಸ್ಕೊಂಡಿದ್ರು, ಆ ಕಂಪ್ನಿಯವ್ರು ದುರಸ್ತಿ ಮಾಡಿದ್ರು. ಆ ಮೇಸ್ತ್ರಿ ಕೆಲಸ ಮಾಡೋರಿಗೆ ದುಡ್ಡು ಕೊಟ್ಬಿಟ್ಟಿದ್ದೇನೆ, ಇದನ್ನು ಏನಾದ್ರು ಕೊರೆದು ಫೌಂಡೇಶನ್ನ ಬಿಡಿಸ್ಬಿಡೋದಿಲ್ಲ ಅಂತ, ದುರಸ್ತಿ ನೆಪದಲ್ಲಿ ಅಂತ ಹೇಳಿದೆ. ಮೇಲ್ಗಡೆ ಗೇಟ್ ಇತ್ತು, ದೊಡ್ಡದು ಗೇಟು. ಆ ಗೇಟ್ ಮುಂದೆ ಪೊಲೀಸ್ ಸ್ಟೇಷನ್ ಆಗಿತ್ತು. ಕೆಂಪಯ್ಯನವರು ಕಮಿಷನರ್ ಆಗಿದ್ದಾಗ
IPS ಕಂಪನಿಯವರು ಕಮಿಷನರ್ ಪೊಲೀಸ್ ಸ್ಟೇಷನ್ ಎಲ್ಲ ದುರಸ್ತಿ ಮಾಡಿಸಿದ್ರು ಅವರು. ಇನ್ನು ಎಲ್ಲ ಪೊಲೀಸ್ ಸ್ಟೇಷನ್ಗಳು ದುರಸ್ತಿ ಮಾಡಿಸಿದ್ರು ಮೈಸೂರಿನಲ್ಲಿ. ಆಗ ದುರಸ್ತಿ ಮಾಡ್ತಾ ಪೊಲೀಸ್ ಸ್ಟೇಷನ್ನ ಬಂದೋಬಸ್ತ್ ಆಗಿರೋ ಪೊಲೀಸ್ ಸ್ಟೇಷನ್ನ ಫೌಂಡೇಶನ್ನು ಡ್ರಿಲ್ಲಿಂಗ್ ಮಿಷಿನಲ್ಲಿ ಕೊರಿತಾ ಇದ್ರು ದುರಸ್ತಿ ಮಾಡೋರು. ನಾವು ಕೇಳಿದ್ವು, ಯಾಕ್ರಿ ಡ್ರಿಲ್ಲಿಂಗ್ ಮಿಷಿನ್ ಅಡಿಯಿಂದ ಬಂದೋಬಸ್ತ್ ಮಾಡ್ತೀವಿ ಅಂದರೆ ಫೌಂಡೇಶನ್ ಡ್ರಿಲ್ಲಿಂಗ್ ಮಿಷಿನಲ್ಲಿ ಕೊಡಿತಾರ ದುರಸ್ತಿ ಮಾಡೋರು. ಇನ್ನು ಪಕ್ಕದಲ್ಲಿ ಗೋಡೆ ಕಟ್ಟಿದರೆ ಅದನ್ನು ದುರ್ಭದ್ರ ಮಾಡಬೇಕು. ಇನ್ನೊಂದು ನಾನು ಏನೋ ಒಂದು ಆಮೇಲೆ ನಾವು ನಿಂತ್ಕೊಂಡು ನೋಡ್ತಾ ಇದ್ದಂಗೆ ಅದು ನಾಳೆ ಬಂದು ನಿಂತ್ಕೊಂಡ್ರೆ ದೂರ ಹೋಗಿ ಬೀಳುತ್ತೆ ಅಂದರು. ಅರೆ ಮಾರ್ಕೆಟ್ ಬೀಳುತ್ತೆ ಅಂತ ಇವ್ರಿಗೆ ಹೆಂಗೆ ಹೇಳುತ್ತೆ ದೂರ ಹೋಗಿ ಅಂತ? ಅಲ್ಲೇ ಇವ್ರು ಕೊರೆದ್ಬಿಟ್ರಲ್ಲ, ವೀಕ್ ಆಯಿತು, ಸ್ವಲ್ಪ ಕ್ರ್ಯಾಕ್ ಬಂತು ಎಲ್ಲ ದೂರ ಹೋಗಿ ಬೀಳುತ್ತೆ ಅಂದ್ಬಿಟ್ರು. ಹೀಗೆ ಬಿಡಿಸೋದು ಅವ್ರ ವೀಡಿಯೋ ನಮ್ಮ ಹತ್ರ ಇದೆ. ಇವರೇ ಬಿಡಿಸಿದ್ದು, ಮಾರ್ಕೆಟ್ ಬಿಡಿಸಿದ್ದೇನೆ. ಆವಾಗ ಈ ಲಿಂಗಪ್ಪ ಅಂತ ಮೇಯರ್ ಆಗಿದ್ದ, ಅವ್ನು ಬಂದಿದ್ರೆ, ಇದು ದುರಸ್ತಿಗೆ ಲಾಯಕ್ಕಿಲ್ಲ, ಭಾಳ ಶಿಥಿಲವಾಗಿದೆ, ಅದಕ್ಕೆ ಬಿದ್ದೋಗ್ಬಿಡ್ತಿದ್ದು, ಅದನ್ನು ಸ್ಟಾಪ್ ಮಾಡಿ ಇದನ್ನು ಒಡೆದು ಕಟ್ಟಬೇಕು ಅಂದ್ಬಿಟ್ಟು ಇದನ್ನು ಸ್ಟಾಪ್ ಮಾಡಿ ಅದನ್ನು ಕೆಲಸ ನಡೀತಾ ಇತ್ತು. ಲ್ಯಾಂಡ್ ಸ್ಟಾಬ್ಲಿ ಸ್ಟಾಪ್ ಮಾಡಿತ್ತು ದುರದೃಷ್ಟದಿಂದ. ಬೇಕು ಅಂತ ಬಿಡಿಸಿ ಸ್ಟಾಪ್ ಮಾಡೋದು. ಇದ್ರ ಬಗ್ಗೆ ಯಾರೂ ತನಿಖೆ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲ ಇವರು ಒಂದೇ ತಾನೆ ಕಳ್ಳರು ಸಂತೆ. ಇದು ಯಾಕೆ ಬಿಡಿಸಿದ್ರು, ಯಾರು ಡ್ರಿಲ್ಲಿಂಗ್ ಮಿಷನ್ ಹೋಗಿ ಕೊಡ್ದಾಗ ಕೇಳಿದ್ರು ಅಂತ ಒಬ್ಬರು ತನಿಖೆ ಹಿಂಗೆ ಮಾಡಿದ್ದೇನೆ. ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ರೆ 7 ದಿವಸದಲ್ಲಿ ಖಾಲಿ ಮಾಡಿತ್ತು. 7 ದಿವಸದಲ್ಲಿ ಮಾರ್ಕೆಟ್ ಖಾಲಿ ಮಾಡಬೇಕು, ಮಾರ್ಕೆಟ್ ವೀಕಾಗಿ ಬಿದ್ದೋಗುತ್ತೆ ನೀವಂತ. ನಾವೇನು ಮಾಡೋದು, ಜೀವನಕ್ಕೆ ಏನು ಮಾಡಬೇಕು, ನಾವು ಬಡಬಗ್ರು 7 ದಿವಸದಲ್ಲಿ ಖಾಲಿ ಮಾಡಿ ಬೇರೆ ವ್ಯವಸ್ಥೆ ಮಾಡಿಲ್ಲ, ನಮಗೆ ಬೇರೆ ಜಾಗ ಕೊಟ್ಟಿಲ್ಲ, ಬೇರೆ ಮಾರ್ಕೆಟ್ ಟೆಂಪ್ರರಿ ಮಾರ್ಕೆಟ್ ಕಟ್ಟಿ ನಮ್ಮನ್ನು ಕಳಿಸ್ಬೇಕು. ಏನು ಮಾಡಿದ್ರೆ ಖಾಲಿ ಮಾಡಿ ಅಂತ ನೋಟಿಸ್ ಕೊಟ್ಟರೆ ನಾವು ವಿಧಿ ಇದೆ ಏನು ಮಾಡೋದು, ಅದನ್ನು ತೊಗೊಂಡೋಗಿದ್ರೆ ಹೈಕೋರ್ಟ್ಗೆ ಅಪೀಲ್ ಆಗ್ತಾ ಹೋಗಿದ್ದಾನೆ ಸುಮಾರು ದಿನ. ಇದರಲ್ಲಿ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದ ಮೇಲೆ ನಡ್ಕೊಬಂದಿದ್ದೇನೆ. ಇನ್ನೂ ಕೋರ್ಟಲ್ಲಿ ನಡೀತಾ ಇದೆ, ಕೇಸು ನಡ್ಕೊಬಂದಿದೆ. ಅದು 10 ವರ್ಷ ಆಯಿತು. 10 ವರ್ಷದಿಂದ ಇಲ್ಲಿ ತನಕ ಇಷ್ಟೊಂದು ಮಳೆ ಗಾಳಿ ಎಲ್ಲ ಕಿತ್ತಿದ್ದೇನೆ. ತಾರಸಿ ಎಲ್ಲ ಬಿಟ್ಬಿಟ್ಟು ಅದ್ರ ಮೇಲೆ ಡೆಬ್ರಿಸ್ ಎಲ್ಲ ಹಾಕೋರು, ಎಲ್ಲ ಕಡೆ ತಾರಸಿ ಎಲ್ಲ ಬಿದ್ದೋಗಿರೋ ಕಡೆ ಎಲ್ಲ 10 ವರ್ಷದಿಂದ ಎಂದೂ ಇಲ್ಲಿ ಗಂಟೆ ಒಂಚೂರು ಎಲ್ಲೂ ಬಿದ್ದಿಲ್ಲ. ಇವರು ದುರದೃಷ್ಟದಿಂದ ಬಿಡಿಸಿದ್ದು. ಕೋರ್ಟಿಗೆ ಕೇಳಿಸ್ತಾ ಇದೆ. ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೂ ಕಾರ್ಪೊರೇಷನ್ ತೀರ್ಮಾನ ತಗೊಂಡಿದ್ದೇನೆ, ಇದು ಹೊಡೆದು ಕಟ್ಟಬೇಕು ಅಂದ್ಬಿಟ್ಟಿದ್ದೇನೆ, ಪ್ರಸ್ತಾವನೆ ಮಾಡ್ಕೊಂಡಿದ್ದೇನೆ. ಅನುದಾನಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದೇನೆ, ತೀರ್ಮಾನ ತಗೊಂಡಿದ್ರು. ಆಮೇಲೆ ಗುಣಿಯಾತ್ರು ಪಬ್ಲಿಕ್ಕು ಯಾರೋ ಹೋಗಿದ್ದಾನೆ, ಇದನ್ನು ಹೊಡೆಸ್ಬಿಟ್ಟಿದ್ದಾನೆ, ಹಾಳು ಮಾಡಿಬಿಡ್ತಾರೆ, ಇದು ಪಾರಂಪರಿಕ ಕಟ್ಟಡ, ಇದನ್ನೇನು ಮುಗಿಸ್ಬೇಕು ಅಂದ್ಬಿಟ್ಟಿದ್ದೇನೆ. PIL ಹಾಕಿದ್ರು ಹೈಕೋರ್ಟಲ್ಲಿ. PIL 2 ವರ್ಷದಿಂದ ವಜಾ ಆಗೋಯ್ತು. ವಜಾ ಆದ ತಕ್ಷಣ ಏನು ಮಾಡಿದ್ರು, ನೋಡ್ಬಿಡ್ತೀವಿ ಹಂಗೆ ಅಂತಿದ್ರು. ಆಮೇಲೆ ಇನ್ಯಾರೋ ಪುಣ್ಯಾತ್ರು ಮಧ್ಯೆ ಬಂದಿದ್ದಾನೆ, ಸ್ವಲ್ಪ ದುಡ್ಡು ಕಾಸು ಕೊಟ್ಟಿದ್ದಾನೆ, ಅವರು ಸೇರಿಸಿದ ಎಲ್ಲರೂ ಪಬ್ಲಿಕ್ಕು ಇದೆಲ್ಲ ಹಾಳು ಮಾಡಿಬಿಡ್ತಾರೆ, ಹೊಡೆದಾಕ್ಬಿಡ್ತಾರೆ, ಇದು ನಮ್ಮ ಮುಂದಿನ ಪೀಳಿಗೆಗೆ ಬೇಕು ಈ ಕಟ್ಟಡ, ಇದು ಇಂಥ ಪಾರಂಪರಿಕ ಕಡೆ ಸಿಗಲ್ಲ, ದೇಸಿ ಮಾರ್ಕೆಟ್ ಇದು ಮೈಸೂರಲ್ಲಿ ದುರದೃಷ್ಟದ ಈಗ ಎಲೆಕ್ಟ್ರಿಕ್ ರೆಪ್ರೆಸೆಂಟೇಟಿವ್ಸು ಹಾಳು ಮಾಡ್ತಾ ಇದ್ದಾರೆ, ಇದನ್ನೇನಾದ್ರು ಮುಳುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದ್ದು ಹೋಗಿ. ಆ ಅಪೀಲ್ ಇನ್ನೂ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಇನ್ನೂ ಪೆಂಡಿಂಗ್ ಇದೆ ಅಪೀಲು. ಅಲ್ಲಿ ತೀರ್ಮಾನ ಆಗಿಲ್ಲ ಉಳಿಸೋದ್ರ ಬಗ್ಗೆ. ಹೀಗಾಗಿದ್ದೇನೆ ಈ ಥರ ಮಾರ್ಕೆಟ್ ಇನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ. ಏನು ಮುಂಚಿತು ದುರಸ್ತಿ ಮಾಡ್ತಾಯಿಲ್ಲ, ಅವ್ರು ದುರದೇಶ ಬೀಳಬೇಕು, ಇದನ್ನು ಹೊಡೆದಾಕ್ಬೇಕು. ಇಷ್ಟೇ ಈ ಮಾರ್ಕೆಟು. ಇಂಥ ಮಾರ್ಕೆಟು ಎಲ್ಲೂ ಇಲ್ಲ. ಇಂಡಿಯಾ ದೇಶದಲ್ಲಿ ಎಷ್ಟೊಂದು ಮಾರ್ಕೆಟು ಇಲ್ಲಿ ಒಂದು ಮಾರ್ಕೆಟ್ ಹೆಂಗೆ ಕಟ್ಟಿದ್ದಾರೆ ಅಂದರೆ, ಒಂದು ಕಡೆ ಎಲ್ಲ ಒಂದು 50 ಅಂಗಡಿ ಹಣ್ಣುಗಳು, ಒಂದು 50 ಅಂಗಡಿ ತೆಂಗಿನಕಾಯಿ ಸೆಗ್ರಿಗೇಟ್ ಮಾಡಿದ್ದಾರೆ, ಇನ್ನೊಂದು 50 ಕಡೆ ದಿನಸಿ ಅಂಗಡಿಗಳು, ಒಂದು 50 ವಿಲೇಜಲ್ಲೇ ಹೂವಿನ ಅಂಗಡಿ, ಒಂದು 100 ತರಕಾರಿ ಸೆಕ್ಷನ್ನೇ ಬೇರೆ. ಆ ಥರ ಸೆಕ್ಷನ್ ವೈಸ್ ಕಟ್ಟಿದ್ದಾನೆ. ಒಂದೇ ಸೂರ್ನಡಿನಲ್ಲಿ ಎಂಥ ಮಾರ್ಕೆಟ್ ಕಟ್ಟಿದ್ದಾರೆ. ಆಚೆ ಕಡೆ ಎಲ್ಲ ಟೆಕ್ಸ್ಟೈಲು, ಎಲ್ಲ ಥರ ಮಾರ್ಕೆಟು ಇವ್ರು ಈ ಥರ ಕಟ್ಟೋಕ್ಕಾಗಲ್ಲ. ಇವ್ರು ಕಟ್ಟಿದ್ರೆ ಎಲ್ಲ ಹೊಡೆದು ಬಿಟ್ಟಿದ್ದಾನೆ. ಮಲ್ಟಿ ಸ್ಟೋರಿ ಮಾರ್ಕೆಟ್ ಕಟ್ಟಿದ್ರೆ ಏನು ಜನಗಳು ಬರೋಲ್ಲ. ಈಗಲೇ ಟ್ರಾಫಿಕ್ಕು, ರೋಡ್ ಇಲ್ಲ, ಜಾಸ್ತಿ ಇಲ್ಲ, ಈಗ ಪಾರ್ಕಿಂಗ್ ಕಂಜೆಷನ್ನು, ಜನಗಳ ಕಂಜೆಷನ್, ಎಲ್ಲೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಇಲ್ಲೂ ಮಲ್ಟಿ ಸ್ಟೋರಿ ಕಟ್ಬಿಟ್ಟಿದೆ. ಇನ್ನೂ ಜನಗಳು ಇಲ್ಲಿಗೆ ಬರೋಕ್ಕೆ ಮಾಡಿದ್ರೆ ಯಾರು ತಾನೇ ಬರೋಕ್ಕಾಗುತ್ತೆ ಇಲ್ಲಿಗೆ? ಇಂಥ ದುರುದ್ದೇಶದಿಂದ ಇವ್ರು ಯೋಚನೆ ಮಾಡಿದರೆ ಈ ಪರಿಸ್ಥಿತಿಗೆ ಮಾರ್ಕೆಟ್ ತಂದಿದ್ದವ್ರೆ. ಇವ್ರಿಗೆ ಸರ್ಕಾರದವ್ರಿಗೆ ಎಲೆಕ್ಟೆಡ್ಗಳಿಗೆ ಒಂದು ಇಚ್ಛಾಶಕ್ತಿ ಇದ್ದಿದ್ರೆ ಮೈಸೂರು ಮಹಾರಾಜರು ಕಟ್ಟಿಸ್ಕೊಟ್ಟಂಥ ಮಾರ್ಕೆಟು ಇದನ್ನು ಉಳಿಸ್ಕೊಳ್ಬೇಕು ಅಂತ ಇದ್ದಿದ್ರೆ ಅವ್ರು ಒಳ್ಳೆ ಬುದ್ಧಿ ಬಂದಿದ್ರೆ ಇದನ್ನು ದುರಸ್ತಿ ಮಾಡಿಸಿ ಮುಂದಿನ ಪೀಳಿಗೆಗೂ ಈ ಮಾರ್ಕೆಟನ್ನು ನೋಡಿ ಸಂತೋಷಪಟ್ಟು ಟೂರಿಸ್ಟ್ಗಳಿಗೂ ಇದು ಮೈಸೂರು ಪಾರಂಪರಿಕ ನಗರ ಅಂತ ಮೊದಲು ಪಾರಂಪರಿಕ ನಗರ ಅಂತ ಹೆಸರು ಯಾಕೆ ಬಂತು? ಇಂಥ ಪಾರಂಪರಿಕ ಕಟ್ಟು 16 ಅಂದರೆ 50-60 ಇದೆ ಅಂತ ಇದು ದೇವರಾಜ್ ಮಾರ್ಕೆಟು, ಈ ಅರಮನೆ ಪಾರಂಪರಿಕ ಕಟ್ಟಡಕ್ಕೆ ಸೇರುತ್ತೆ. ಇದು ದೊಡ್ಡ ಆಸ್ಪತ್ರೆ, ಕಾವೇರಿ ಎಂಪೋರಿಯಮ್ಮು, ಗಂಗೋತ್ರಿ ಕಟ್ಟಡಗಳು ಎಲ್ಲ ಪಾರಂಪರಿಕನೇ. ಇಂಥ ಪಾರಂಪರಿಕ ಕಟ್ಟಡ ಇರೋದ್ರಿಂದಲೇ ಪ್ರಾಚೀನ ವಸ್ತು ಸಂಗ್ರಹಾಲಯ ಅದೂ ಪಾರಂಪರಿಕ ಕಟ್ಟಡ, DC ಆಫೀಸ್ ಇದೆ ಹಳೆ ಡಿಪ್ ಅದು ಪಾರಂಪರಿಕ ಕಟ್ಟಡ, ಎಲ್ಲ ಪಾರಂಪರಿಕ ಕಟ್ಟಡ. ಈಗಿರೋ ಕಾರ್ಪೊರೇಷನ್ ಆಫೀಸ್ ನಡೀತಾ ಇರೋದು ಪಾರಂಪರಿಕ ಕಟ್ಟಡ, ಅವರು ಆ ಕಾಲದಲ್ಲಿ ಕಟ್ಟಿದ್ದು. ಇಂಥದ್ದನ್ನು ಇರೋದ್ರಿಂದಲೇ ಇದಕ್ಕೆ ಇರೋದ್ರೇ ಪಾರಂಪರಿಕ ನಗರ ಹೆಸರು ಬಂದಿದೆ. ಮೈಸೂರಿಗೆ ಬರುವಾಗಲೇ ಟೋಲ್ಗೇಟ್ಗಳಲ್ಲಿ ಪಾರಂಪರಿಕ ನಗರಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕೋರು. ಯಾಕೆ ಹಾಕೋರೆ? ಪಾರಂಪರಿಕ ನಗರ ಅಂತ. ಇಂಥ ಕಟ್ಟಡ ಇರೋದ್ರಿಂದ ಇಂಥ ಕಟ್ಟಡಗಳು ಒಂದು ಕಡೆಯಿಂದ ಬಿಡಿಸ್ಕೊಂಡ್ಬಂದರೆ ಪಾರಂಪರಿಕ ಹೆಸರನ್ನು ಟ್ಯಾಗ್ ಹೊರಟೋಗುತ್ತೆ ಮೈಸೂರಿಗೆ.
ಬೆಂಗಳೂರು ಎರಡನೇ ಬೆಂಗಳೂರು ಆಗುತ್ತೆ ಇದು. ಆದ್ದರಿಂದ ಅವರಿಗೆ ಒಂದು ಒಳ್ಳೆಯ ಬುದ್ಧಿಯಿಂದ, ಒಳ್ಳೆಯ ಇಚ್ಛಾಶಕ್ತಿಯಿಂದ ಇಂಥ ಕಟ್ಟಡಗಳನ್ನ ಉಳಿಸಿ ಮೈಸೂರಿನ ಘನತೆಯನ್ನು ಕಾಪಾಡಿದ್ದಾನೆ. ಪಾರಂಪರಿಕ ನಗರ ಅನ್ನೋದನ್ನ ಹೆಸರನ್ನ ಉಳಿಸ್ಕೊಟ್ಟಿದ್ದಾನೆ. ಮೈಸೂರನ್ನ ಕಾಪಾಡಬೇಕು ಅಂತ ಈ ಮೂಲಕ ಅವ್ರಿಗೆ ಬೇಡ್ಕೊತೀನಿ. ಈಗ ನಟರಾಜ್ ಸರ್ ಅವರು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರು. ಆ ಮೈಸೂರಲ್ಲಿ ನಾವು ಒಂದು 50 ವರ್ಷದಿಂದ ಈ ಒಂದು ಬಾಳೆಹಣ್ಣಿನ ವ್ಯಾಪಾರನ ಮಾಡ್ತಾ ಇದ್ದೀವಿ. ಮತ್ತು ಪಾರಂಪರಿಕವಾಗಿ ಇರೋಂಥ ಕಟ್ಟಡಗಳನ್ನ ಇವರು ಕೆಡವಿ ಹೊಸ ಕಟ್ಟಡಗಳನ್ನ ಕಟ್ಟಬೇಕು ಅಂತವ್ರೆ. ನಮಗೆ ಬೇಡ, ಇನ್ನೂ 100 ವರ್ಷ ಆಗಲಿ 200 ವರ್ಷ ಆಗಲಿ, ನಮಗೆ ಪಾರಂಪರಿಕವಾಗಿ ಬಂದಿರ್ತ ಕಟ್ಟಡಗಳನ್ನ ನಾವು ಹಾಗೆ ಉಳಿಸ್ಕೊಂಡು ಹೋಗೋಣ. ಮುಂದಿನ ಪೀಳಿಗೆಗೆ ನಾವು ಈ ಕಟ್ಟಡಗಳನ್ನ ನೋಡಿ ಅವರು ಖುಷಿ ಪಡ್ತಾರೆ. ಯಾಕೆಂದರೆ ಅಷ್ಟು ವರ್ಷದಿಂದ ಪಾರಂಪರಿಕ ಕಟ್ಟಡಗಳನ್ನ ಬಂದವರು ನಮ್ಮ ಹಿರಿಯರು ಅಂತ ನಮ್ಮ ಒಂದು ಮಾಡ್ತಾ ಇರೋ ವೃತ್ತಿನ ಅವರು ಮುಂದುವರಿಸ್ಕೊಳ್ಳೋ ಹೋಗಿ ಅಂತ ಅವರು ಆಶಿಸ್ತಾ ನಮಗೆ ಈಗ ಒಂದೆರಡು ಮಾತನ್ನು ಆಡೋದಂಥ ನಟರಾಜ್ ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಸ್ನೇಹಿತರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಅಂದ್ಬಿಟ್ಟು ನಮ್ಮ ಕಡೆಯಿಂದ ಅವ್ರನ್ನ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದನ್ನು ನನ್ನ ಮಾತನ್ನು ಮುಗಿಸ್ತೆ. ಥ್ಯಾಂಕ್ ಯು.